ಸರ್ಕಾರಕ್ಕೆ ಗಮನ ಹರಿಸ್ತಾ ಇದೀವಿ. ಹಿಂದೆ ಗಾಂಧೀಜಿಯವರು ಗುಡಿ ಕೈಗಾರಿಕೆಗಳು ಮಾಡಿದ್ರೇನೆ ದೇಶ ಅಭಿವೃದ್ಧಿ ಅಂತ ಯಜಮಾನರು ಹೇಳಿದ್ದಾರೆ. ಸ್ವಾತಂತ್ರ್ಯ ತಂದುಕೊಟ್ಟವರೇ ಹೇಳಿದ್ದಾರೆ. ಇವೆಲ್ಲವೂ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಸುಮ್ಮನೆ ಯಾರು MLA ಕೊಡಲ್ಲ, ಸುಮ್ಮನೆ ಯಾರು ಮುಖ್ಯಮಂತ್ರಿ ಕೊಡೋದಿಲ್ಲ. ಹಿಂಗೆ ಕೊಡಬೇಕು ಅಂತೇಳಿ ಭಾರತ ಸಂವಿಧಾನದಲ್ಲಿ ಇರುತ್ತೆ. ಅಂದ್ರೆ ಸಂವಿಧಾನ ಅಂದ್ರೆ ಒಂದು ಬುಕ್ಕು, ಕಾನೂನಿನ ಬುಕ್ಕು. ನೀನ್ ಕೇಳ್ತೀಯಲ್ಲವಾ ತಾಯಿ, ನೀನ್ ಮಾತಾಡಿದ್ರೆ ಇಲ್ಲಿ ಡಿಸ್ಟರ್ಬ್ ಬರುತ್ತೆ. ಒಂದು 5 ನಿಮಿಷ ಕೇಳಿ, ನಿಮ್ಗೋಸ್ಕರ ನಾವು ಬಂದಿರೋದು. ಈಗ ನೀವು ಚುನಾವಣೆಗೆ ಗೆಲ್ಸ್ತೀರಲ್ಲ, ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು, ಅವ್ರು ಯಾರಿಗ ಅಧ್ಯಕ್ಷರು? ಯಾರಿಗ ಅಧ್ಯಕ್ಷರು? ನಿಮಗೆ ಅಧ್ಯಕ್ಷ ಅಲ್ಲ ಅವರು. ಅವ್ರು 10 ಜನ ಇರ್ತಾರಲ್ಲ, ಅವರಲ್ಲಿ ಅವ್ರಿಗೆ ಮಾತ್ರ ಅಧ್ಯಕ್ಷರು. ಹಳ್ಳಿಗಳಲ್ಲಿ ಏನಾಗಿದೆ, ಪಂಚಾಯತಿ ಅಧ್ಯಕ್ಷರು ನಮಗೂ ಅಧ್ಯಕ್ಷರು, ಊರಿಗೂ ಅಧ್ಯಕ್ಷರು, ಗಂಡ ಹೆಂಡತಿ ಹೇಳಕ್ಕೂ ಅಧ್ಯಕ್ಷರು, ಜಮೀನ್ಗೂ ಅವನೇ ಅಧ್ಯಕ್ಷ ಇಲ್ಲ. ಅವರನ್ನ ಆಯ್ಕೆ ಮಾಡಿರೋದು ನೀವು, ಶಾಸಕರನ್ನ ಆಯ್ಕೆ ಮಾಡಿರೋದು ನೀವು, ಹೌದಾ? MP ಆಯ್ಕೆ ಮಾಡಿರೋದು ನೀವು. ಅಲ್ಲಿಗೆ ಅಂಬೇಡ್ಕರ್ ಸಾಹೇಬರು ನಿಮಗೆ ಒಂದು ಮತದಾನವನ್ನ ಕೊಟ್ಟಿದ್ದಾರೆ. ನಿಮ್ಮ ಮತದ ಮೂಲಕ ನೀವು ಶಾಸಕರು ಮಾಡ್ತೀರಾ, ಸದಸ್ಯರು ಮಾಡ್ತೀರಾ, ಲೋಕಸಭಾ ಸದಸ್ಯರು ಮಾಡ್ತೀರಾ. ಅವರೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನ ಮಾಡ್ಕೊಳ್ತಾರೆ. ಅಂದ್ರೆ ಹಿಂದೆ ರಾಜಣ್ಣ ಆಡಳಿತ ಇತ್ತು, ಬ್ರಿಟಿಷ್ ಆಡಳಿತ ಇತ್ತು, ಜನರಿಂದನೇ ಆಡಳಿತ ಮಾಡಬೇಕು ಅಂತೇಳಿ ಸಂವಿಧಾನ ಮೂಲಕ ಇವತ್ತು ನಾವು ನಮ್ದೇ ಗ್ರಾಮ ಪಂಚಾಯತಿ ನಮ್ದು. ಆದ್ರೆ ಅಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನ ನಾವು ಕೇಳ್ತಾ ಇಲ್ಲ. ಯಾರೋ ನನ್ನಂತ ದುಂಡುಗಿರೋ 4 ಜನ ದುಂಡಿಗೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡ್ಬೇಕಂದ್ರೆ ಕಾನೂನು ತಿಳ್ಕೋಬೇಕಲ್ಲ. ಈಗ ಉದ್ಯೋಗ ಖಾತ್ರಿಗಳಿಗೆ ಏನೇನು ಬರ್ತದೆ, ಈಗ ಜಮೀನನ್ನ ನೀವು JCPL ಮಾಡಬಾರ್ದು, ನಮ್ಮಿಂದನೇ ಮಾಡಿಸ್ಬೇಕು. ಈಗ ನಮ್ಗೆ 100 ಕೆಲಸ ಕೊಡ್ಬೇಕಂದ್ರೆ JCPL ಮಾಡಿದ್ರೆ ಹೆಂಗ್ ಕೆಲಸ ಸಿಗುತ್ತೆ? ಈ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ನಾವೆಲ್ಲರೂ ಒಂದ್ ಕಡೆ ಯೂನಿಯನ್ ಆಗ್ಬೇಕಲ್ಲ, ಆಗ್ಬೇಕಾ ಬೇಡ? ಆಯ್ತು. ಆಮೇಲೆ